ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಸವಾಲು ಹಾಕಿದ್ದಾರೆ. ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ಪ್ರಾಮಾಣಿಕರಾಗಿದ್ದರೆ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿ ಅಂಥೇಳಿ ವಿಜೇಂದ್ರ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲು ಹಾಕಿದ್ದಾರೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಬಿಜೆಪಿ ತುಂಬ ಗಂಭೀರವಾಗಿ ತೆಗೆದುಕೊಂಡಿದೆ, ಹೋರಾಟವನ್ನು ಸಹ ಮಾಡ್ತಾ ಇದೆ. ಕಲಬುರಗಿಯಲ್ಲಿ ಬಿಜೆಪಿ ಹೋರಾಟವನ್ನು ನಡೆಸ್ತಾ ಇದೆ. ಈಗಾಗಲೇ ಅಲ್ಲಿ ಅಶೋಕ್ ಬೇರೆ ಎಲ್ಲ ನಾಯಕರು ಅಲ್ಲಿ ಹೋಗಿದ್ದಾರೆ. ವಿಜೇಂದ್ರ ಅವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಮತ್ತು CBI ತನಿಖೆಗೆ ಒಪ್ಪಿಕೊಳ್ಳಿ ಅಂತ ವಿಜೇಂದ್ರ ಅವರಿಗೆ ಸವಾಲು ಹಾಕಿದ್ದಾರೆ. ಖರ್ಗೆ ಅವರು ಏನು ನನ್ನನ್ನು ರಾಜಕೀಯ ಷಡ್ಯಂತ್ರ ಪಿತೂರಿ ತಮ್ಮನ್ನು ರಾಜಕೀಯ ಮುಗಿಸೋದಕ್ಕೆ ಈ ರೀತಿ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಏನು ಮಾತನಾಡ್ತಾ ಇದ್ದೀರಿ, ಇದು ಖಂಡಿತ ಸರಿಯಲ್ಲ, ಖಂಡಿತ ಸರಿಯಲ್ಲ. ಆದರೆ ಒಂದು ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಸ್ನೇಹಿತನಾಗಿ ನಾನೊಂದು ಸಲಹೆ ಕೊಡ್ತೇನೆ. ತಾವು ಪಾಪ 4 ಚುನಾವಣೆ ಎದುರಿಸಿರ್ಬೋದು. ಅವರೇ ಹೇಳಿದಾಗೆ 1 ಚುನಾವಣೆ ಸೋತಿದ್ದೇನೆ, 3 ಚುನಾವಣೆ ಗೆದ್ದಿದ್ದೇನೆ. ವಿಜೇಂದ್ರ ಮೊದಲ ಬಾರಿ ಶಾಸಕನಾಗಿದ್ದೇನೆ. ಆದರೂ ಕೂಡ ಶಾಸಕ ಮಿತ್ರರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೊಂದು ಸಲಹೆ ಕೊಡ್ತಾ ಇದ್ದೇನೆ. ನೀವೇನಾದರೂ ಪ್ರಾಮಾಣಿಕರೇ ಆಗಿದ್ದರೆ, ನಿಮ್ಮದೇನು ಇದರಲ್ಲಿ ಕೈವಾಡ ಇಲ್ಲ, ಇದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳಿದರೆ, ನಿಮ್ಮ ದೃಷ್ಟಿಯಿಂದ, ನಿಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ CBI ತನಿಖೆನೇ ಸೇಫ್ ನಿಮಗೆ. ಅದು ಯಾಕೆ ಅಂತ ಹೇಳ್ತೇನೆ, CBI ಬಗ್ಗೆ ಅನುಮಾನ ಪಡಕ್ಕೆ ಹೋಗಬೇಡಿ. ಹಿಂದೆ ಜಾರ್ಜ್ ಅವರು ಗೃಹ ಸಚಿವರಾದಾಗ ಮಡಿಕೇರಿಯ ಗಣಪತಿ ಆತ್ಮಹತ್ಯೆ ಪ್ರಕರಣ ಪೊಲೀಸ್ ಅಧಿಕಾರಿ, ನರೇಂದ್ರ ಮೋದಿಜಿ ನಮ್ಮ BJP ಸರ್ಕಾರ ಇದ್ದಾಗಲೇ CBI ತನಿಖೆಯಾಗಿ ಜಾರ್ಜ್ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟು ಮತ್ತೆ ಸಚಿವರಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೂ ಯಾಕೆ CBI ತನಿಖೆನೇ ಕರೆಕ್ಟ್ ಸರಿ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ನಂಬಕ್ಕೆ ಹೋಗಬೇಡಿ. ಏನಾದರೂ ಸಿದ್ದರಾಮಯ್ಯನವರು ಇದನ್ನು, ಈ ಆತ್ಮಹತ್ಯೆ ಪ್ರಕರಣ, ಸುಪಾರಿ ಕಿಲ್ಲಿಂಗ್ ಪ್ರಕರಣವನ್ನು CID ತನಿಖೆಗೋ ಅಥವಾ ಇನ್ಯಾವುದೋ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಬಿಟ್ಟರೆ ಕೂಡ ನಿಮಗೆ ನ್ಯಾಯ ಸಿಗ್ತದೆ ಅನ್ನೋ ಭರವಸೆ ನನಗಂತೂ ಖಂಡಿತ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಪಕ್ಷದಲ್ಲೇ ಅನೇಕರು ನಿಮ್ಮ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ನೋಡಿ ಪಾಪ ಪ್ರಿಯಾಂಕಾ ಖರ್ಗೆ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ನಾವು ಅವ್ರಿಗೆ ಆರೋಪ ಮಾಡಿ 1 ವಾರ ಕಳೀತು. ಕ್ಯಾಬಿನೆಟ್ ಮೀಟಿಂಗ್ 1 ವಾರ ಆದಮೇಲೆ ಮೀಟಿಂಗ್ ಮಾಡಿ ಪ್ರಿಯಾಂಕಾ ಖರ್ಗೆ ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ತಕ್ಕಂಥ ನಿಲುವನ್ನು ಪ್ರಕಟಣೆ ಮಾಡಿದ್ರು. ಅಲ್ಲಿ ತನಕ ಯಾರೂ ಕೂಡ ಮಾತನಾಡಲಿಲ್ಲ. ಯಾಕೆ ಮಾತನ್ನು ನೆನಪು ಮಾಡಿಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಪಕ್ಷದಲ್ಲೇ ರಾಜಕೀಯ ಷಡ್ಯಂತ್ರ ಪಿತೂರಿ ನಿಮ್ಮ ವಿರುದ್ಧ ನಡೀತಾ ಇದೆ. ನೀವೇನಾದ್ರು ಪ್ರಾಮಾಣಿಕರೇ ಆಗಿದ್ದರೆ, ನೀವು ಮಂತ್ರಿ ಇದ್ದೀರಿ, ಮತ್ತೆ ಮಂತ್ರಿಯಾಗಿ ಬರಬೇಕು, ನಿಮ್ಮ ಆಸೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಅದು ಆಗಲಿ, ನಮ್ದು ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಆದರೆ ಈ ಪ್ರಕರಣ ಗಂಭೀರವಾಗಿ ತನಿಖೆ ಆಗಲೇಬೇಕಾಗ್ತದೆ. CBIಯಿಂದನೇ ತನಿಖೆ ಆಗಬೇಕಾಗ್ತದೆ. ಆಗ ಮಾತ್ರ ಸತ್ಯ ಹೊರಗೆ ಬರ್ತದೆ, ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ CID ತನಿಖೆ ಮುಗಿಯೋದಿಲ್ಲ, ನಿಮಗೂ ನ್ಯಾಯ ಸಿಗೋದಿಲ್ಲ. ನೀವೇನಾರು ಪ್ರಾಮಾಣಿಕರಿದ್ದರೆ ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ, ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ಆಗ್ರಹ ಮಾಡ್ತಾ ಇದ್ದೇನೆ, ಗೌರವವಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸಚಿನ್ ಪಾಂಚಾಳ್ ಹತ್ಯೆ ಪ್ರಕರಣವನ್ನು ಮತ್ತು ಡೆತ್ ನೋಟಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಸುಪಾರಿ ಕಿಲ್ಲಿಂಗ್, ಮಹಾರಾಷ್ಟ್ರದಿಂದ ಏನು ಕೆಲವ್ರನ್ನ ಬಾಡಿಗೆ ಕೊಲೆಗಡಕರನ್ನ ಏನು ಖರೀದಿ ಮಾಡಿಕೊಂಡು ಕೊಲೆ ಮಾಡೋದಕ್ಕೆ ಷಡ್ಯಂತ್ರ ನಡೆದಿತ್ತು, ಪಿತೂರಿ ನಡೆದಿತ್ತು, ಇವೆಲ್ಲವೂ ಕೂಡ CBI ತನಿಖೆ ಆಗಲೇಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ರಾಜ್ಯಾದ್ಯಂತ ಸುದ್ದಿ ಆಗಿರ್ತಕ್ಕಂಥ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಬಾಣಂತಿಯರು ಹಾಗೂ ನವಜಾತ ಶಿಶುಗಳ ಒಂದು ಸಾವುಗಳು